ಇವತ್ತಿನ ವಿಡಿಯೋ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಮ್ಮ ಅಣ್ಣನ ಬರ್ತಡೇ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ, ಚಿಕ್ಕದಾಗಿ ಅಷ್ಟೇ, ಜೋರಾಗಿ ಏನಿಲ್ಲ. ಹಾಗೆ ನಮ್ಮ ಅಣ್ಣನಿಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ಸೊ ನಮ್ಮ ಅಣ್ಣ ಅಂತೂ ಫುಲ್ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅನಿಸುತ್ತೆ, ನನ್ನ ಮಗಳ ಕಡೆಯಿಂದ ಈ ಥರ ಒಂದು ಗಿಫ್ಟ್ ಬರುತ್ತೆ ಅಂತ ಹೇಳಿ. ತುಂಬ ಖುಷಿಯಾದರು ಅಣ್ಣ. ಸೊ ಬನ್ನಿ ಕಂಪ್ಲೀಟಾಗಿ ವಿಡಿಯೋನ ನೋಡ್ತೀರಂತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಬೆಂಗಳೂರಿಗೆ ಹೋದಾಗ ನೆಕ್ಸ್ಟ್ ಡೇ ಅಣ್ಣನ ಬರ್ತಡೇ ಇತ್ತು. ಸೊ ನಮ್ಮೆಲ್ರಿಗಿಂತ ಜಾಸ್ತಿ ಕ್ಯೂರಿಯಾಸಿಟಿ. ಆಮೇಲೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗಿತ್ತು. ನಮ್ಮ ಮನೆಯವರು ಏನಾದರೂ ಒಂದು ಸಿಂಪಲ್ ಹ್ಯಾಪಿ ಬರ್ತ್ಡೇ ಏನಾದರೂ ಒಂದು ಹಾಕಿ ಹಾಕಿ ಅಂತ ಹೇಳಿ ಸಿಕ್ಕಾಪಟ್ಟೆ ಕಾಡಿಸ್ತಾ ಇದ್ರು. ಸರಿ ಆಯಿತು, ನಾವು ಸುಮ್ಮನೆ ಹಾಗೆ ಕೇಕ್ ತಂದು ಜಸ್ಟ್ ಕಟ್ ಮಾಡೋಣ ಅಂತ ಇದ್ವಿ. ನಮ್ಮ ಮನೆಯವ್ರು ಹೇಳಿದ್ರಿಂದ ನಾವು ಇದನ್ನೆಲ್ಲ ತರಿಸಿದ್ವಿ. ಸೊ ಕೇಳಿದ್ವಿ ಅಲ್ಲಿ ಏನಾದರೂ ಹ್ಯಾಪಿ ಬರ್ತ್ಡೇ ಒಂದು ಏನಾದರೂ ಇದೆಯಾ ಅಂತ ಹೇಳಿ. ಇಲ್ಲ ಅಂತಂದ್ರಲ್ಲ. ಮತ್ತು ಸಡನ್ನಾಗಿ ಅಲ್ಲೇ ನೀವು ಬುಕ್ ಮಾಡಿದ ತಕ್ಷಣ ಸಡನ್ನಾಗಿ ಬಂದುಬಿಡುತ್ತೆ. ಸೊ ನಮ್ಮ ಮನೆಯವ್ರು ತರ್ಸೋ ತನಕನೂ ಬಿಟ್ಟಿಲ್ಲ ಫ್ರೆಂಡ್ಸ್. ಅವರು ಹೊರಗಡೆ ಹೊರಟಿದ್ರು. ಸೊ ಮಕ್ಕಳ ಜೊತೆಗೆ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ. ಸೊ ಅವರು ಹೋಗ್ತಾನೇ ಇಲ್ಲ, ನಾವು ಆರ್ಡ್ರ್ ಮಾಡಿ ತರ್ಸೋ ತನಕನೂ ಅವರು ಹೋಗೇ ಇಲ್ಲ. ಸರಿ ಎಲ್ಲ ತಂದಾದಮೇಲೆ ನೋಡಿಬಿಟ್ಟು ಹೀಗೆಲ್ಲ ಮಾಡಿ ಅಂತ ಹೇಳಿ ಆಮೇಲೆ ಅವ್ರು ಹೊರಗಡೆ ಹೋಗಿದ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಡನ್ನಾಗಿ ಇದು ಯಾವ ಮಾರ್ಕೆಟ್? ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ತರಿಸಿದ್ದು. ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಆಫರ್ ಕೂಡ ಇತ್ತು. ಜಸ್ಟ್ 158 ರುಪೀಸ್ಗೆ ಇಷ್ಟೆಲ್ಲ ಕೂಡ ಸಿಕ್ಕಿದೆ. ನೀವು ಕೂಡ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಬೈ ಮಾಡ್ಬೋದು. ಸಂಡೇ ಕೂಡ ಇತ್ತು, ಸಂಡೇ ಬರ್ತ್ಡೇ ಕೂಡ ಇತ್ತು, ಸಂಡೇನೂ ಇತ್ತು. ಹಾಗಾಗಿ ಬರ್ಡೇ ಸಂಡೇ ಎಲ್ಲನೂ ಒಂದೇ ಸರ್ತಿಗೆ ನಾನ್ ವೆಜ್ ತಂದಿದ್ರು ಅಣ್ಣ. ಕುರಿ ತಲೆ ತಂದಿದ್ರು. ಅಮ್ಮ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕು ನಮ್ಮ ಅಮ್ಮಂಗೆ. ಸೊ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾವು ಅದಕ್ಕೇನು ಕೂಡ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ರು. ನಾನು ಜಾಸ್ತಿ ಅಡುಗೆದೇನು ತೆಗೆಯೋಕ್ಕೆ ಹೋಗಿಲ್ಲ, ಯಾಕಂದರೆ ನನಗೂ ಪ್ರಮೋಷನ್ ವಿಡಿಯೋ ಒಂದು ಇತ್ತು. ಸೊ ನಾನು ಸ್ವಲ್ಪ ಅಂದರೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಒಂದು ಪ್ರಮೋಷನ್ ವಿಡಿಯೋ ಇತ್ತು, 1 ಗಂಟೆಗೆ ನಮಗೆ ಅಪ್ಲೋಡ್ ಆಗಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ನನ್ನ ಮಗಳಿಗೆ ಕರ್ಕೊಂಡು ಒಂದು ಪ್ರಮೋಷನ್ ವಿಡಿಯೋ ಮಾಡಬೇಕಿತ್ತಲ್ಲ, ಸೊ ಅದನ್ನು ಮಾಡಿದೆ. ಹಾಗಾಗಿ ನನಗೆ ಜಾಸ್ತಿ ಯಾವುದು ಅಡುಗೆ ಮಾಡೋದಾಗಲಿ ಏನೇ ಅಂದರೂ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಇನ್ನು ನಾವು ಬೆಳಗ್ಗೆನೇ ಆ್ಯಕ್ಚುಲಿ ಕೇಕ್ ಅಂದರೆ ನಾವು ನೈಟ್ 12 ಕೇಕ್ ಕಟ್ ಮಾಡಬೇಕು ಅಂತ ಇದ್ವಿ. ಬಟ್ ನಮ್ಮಮ್ಮ ಮತ್ತು ದೀಪಣ್ಣ ಇಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಕ್ಯಾನ್ಸಲ್ ಮಾಡಿದ್ವಿ. ಬೆಳಗ್ಗೆನೇ ಬೇಗ ಕಟ್ ಮಾಡಿಬಿಡೋಣ ಅಂತ ಹೇಳ್ಕೊಂಡ್ವಿ. ಅದು ಆಗಿಲ್ಲ. ಮಧ್ಯಾಹ್ನ ಮಾಡೋಣ ಅಂತ ಅಂದ್ವಿ. ಸೊ ನಮ್ಮ ಮನೆಯವರು ಮಕ್ಕಳೆಲ್ಲ ಹೊರಗಡೆ ಹೋಗಿದ್ರಲ್ಲ, ಅವ್ರು ಬರೋದು ಲೇಟ್ ಆಯಿತು. ಅವ್ರು ಬಂದು ಫ್ರೆಶ್ ಆಗಿ ಕೇಕ್ ಆರ್ಡ್ರ್ ಕೊಟ್ಟಿದ್ದು. ಆ್ಯಕ್ಚುಲಿ ಕೇಕು ಕೂಡ ಬೇಗ ಆಗಿರಲಿಲ್ಲ. ಆಮೇಲೆ ಕೇಕು ಕೂಡ ಒಂದು ಅರ್ಧ ಗಂಟೆ ಲೇಟು ಅಂತ ಅಂದಾಗ ಸರಿ ಆಯಿತು, ಅಲ್ಲಿವರೆಗೂ ಬೇಗ ಬೇಗ ಅಕ್ಕಿ ರೊಟ್ಟಿ ಹಾಕಬೇಕಿತ್ತು. ಸೊ ಅಕ್ಕಿ ರೊಟ್ಟಿ ಹಾಕಿ ಎಲ್ಲ ಆದಮೇಲೆ ಎಲ್ಲರೂ ರೆಡಿಯಾಗಿ ಫ್ರೆಶ್ ಆಗಿ ರೆಡಿ ಆದಮೇಲೆ ನಾವು ಕೇಕ್ ಕಟ್ ಮಾಡ್ಲಿಕ್ಕೆ ಬಂದ್ವಿ. ನಮ್ಮ ಅಣ್ಣ ಅಂತೂ ಜಾಸ್ತಿ ಹಾಗೆ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಅವ್ರಿಗೆ ಮನಸ್ಸಲ್ಲೇ ತುಂಬಾ ಖುಷಿ ಆಗಿದ್ದಾರೆ. ಸೊ ನಮ್ಮ ಥರ ಅವರು ಎಲ್ಲನೂ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ನಮ್ಮ ಅಣ್ಣನೇ ಹಾಗೆ, ಅವ್ರು ತುಂಬ ಸೈಲೆಂಟು. ಸೊ ನಮ್ಮ ಅಣ್ಣನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ. ಅದರಲ್ಲಿ ಅಮ್ಮ ಬೇರೆ ಬಂದಿದ್ದಾರೆ. ಸೊ ನನಗೆ ಗೊತ್ತಿರಲಿಲ್ಲ ಅಮ್ಮ ಹೋಗ್ತಾರೆ ಅಂದರೆ, ಅಮ್ಮ ಹೋಗೋದೇ ಇಲ್ಲ, ನೆಕ್ಸ್ಟ್ ಯಾವಾಗಾದರೂ ಮುಂದೆ ಹೋಗ್ತೀವಿ ಅಂತ ಹೇಳಿದರು ನನ್ನ ಹತ್ರ. ಸರಿ ಆಯಿತು ಅಂತ ಹೇಳಿ ನಾನು ಅಮ್ಮನಿಗೂ ಆ್ಯಕ್ಚುಲಿ ಹೇಳಿರಲಿಲ್ಲ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅಣ್ಣಂಗೆ ಸರ್ಪ್ರೈಸ್ ಇರಲಿ ಈ ಟೈಮು ಅಂತ ಹೇಳಿ ನಾನು ಹೋಗಿದ್ದು. ಇನ್ನು ಕೇಕ್ ಎಲ್ಲ ತೆಗೆದು ಇಟ್ಟರು ಫ್ರೆಂಡ್ಸ್. ಕೋಲ್ಡ್ ಆಗಿದೆ, ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗಿರ್ಬೋದು ನಿಮಗೆ. ಸೊ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಇನ್ನು ಕೇಕ್ ಎಲ್ಲ ತಂದು ಏನೇ ಒಂದು ಫಂಕ್ಷನ್ ಇರಲಿ, ಪೂಜೆ ಇರಲಿ, ಎಲ್ಲೋ ಔಟ್ಸೈಡ್ ಹೋಗಲಿ, ಸೊ ನಾವು ಫೋಟೋಸು ವೀಡಿಯೋಸು ಜಾಸ್ತಿ ತೆಕ್ಕೊಳ್ತೀನಿ ನಾನು. ಅದರಲ್ಲೇ ಎಸ್ಪೆಷಲಿ ನಾನಂತೂ ಜಾಸ್ತಿ ತೆಕ್ಕೊಳ್ತೀನಿ. ವಿಡಿಯೋ ಕೂಡ ಅಪ್ಲೋಡು ಮಾಡೋಕ್ಕಾಗುತ್ತೆ. ಹಾಗೆ ಅದು ಒಂದು ಮೆಮೊರೇಬಲ್ ಆಗಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಈ ಟೈಮಲ್ಲಿ ಈ ಡೇಯಲ್ಲಿ ನಾವು ಈ ಥರ ಇಲ್ಲಿ ಹೋಗಿದ್ವಿ, ಸೊ ಈ ಥರ ಫೋಟೋಸ್ ತೆಕ್ಕೊಂಡ್ವಿ ಅಂತ ಹೇಳಿ ಇವ್ರ ಜೊತೆಗೆ ಹೋಗಿದ್ವಿ ಅನ್ನೋ ಒಂದು ಖುಷಿ ಇರುತ್ತೆ. Happy birthday to you. ಬೈಸು ಸೋಡಾ. ಸೊ
ಕೇಕ್ ಕಟ್ ಎಲ್ಲ ಆದಮೇಲೆ ಎಲ್ರಿಗೂ ಕೇಕ್ ತಿನ್ನಿಸ್ತಾ ಇದ್ದೀವಿ. ಜಾಸ್ತಿ ಯಾವುದು ಏನು ಮಾಡಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಹೊರಗಡೆ ಹೋಗಬೇಕು ಅಂತಂದರೆ ಬೆಂಗಳೂರಿಗೆ ನಾವು ಹೋಗಿರೋದೇ ಒನ್ ಡೇಗೆ. ಹಾಗಾಗಿ ಒನ್ ಡೇಯಲ್ಲಿ ನಾವು ಮತ್ತೆ ಇವಾಗ ಕೇಕ್ ಕಟ್ ಆಗ್ತಾ ಇರೋದೇ ಸಂಜೆ ಆಗ್ತಾ ಬಂತು, ಅಂದರೆ 3 ಗಂಟೆ. ಇನ್ನು ಆ್ಯಕ್ಚುಲಿ ನಾವು ಯಾರೂ ಊಟ ಮಾಡಿಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಊರಿಗೂ ಕೂಡ ಹೋಗಬೇಕಾಗಿತ್ತು. ನನ್ನ ಮಕ್ಳೂ ಕೂಡ ಅವ್ರವ್ರ ಪಿ ಜಿಗೂ ಅವರು ಹೋಗಬೇಕಿತ್ತು. ಸೊ ಹಾಗಾಗಿ ಮತ್ತೆ ಹೊರಗಡೆ ಹೋಗ್ಬಿಟ್ರೆ ಮತ್ತೆ ಫುಲ್ಲು ಲೇಟ್ ಆಗಿಬಿಡುತ್ತೆ. ನೀವು ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕ್ಕು, ಹೋಗೋಕ್ಕೆ ಒಂದಷ್ಟು ಟೈಮ್ ಬೇಕು, ಬರಲಿಕ್ಕೆ ಒಂದಷ್ಟು ಟೈಮ್ ಬೇಕು. ಹಾಗಾಗಿ ನಾವು ಮನೆಯಲ್ಲೇ ಮಾಡಿದ್ರೆ ಆಯಿತು ಸಿಂಪಲ್ಲಾಗಿ ಅಂತ ಹೇಳಿ ಮನೇಲೇ ಕೇಕ್ ಕಟ್ ಮಾಡಿರೋದು. ಸೊ ಇದು ನಮ್ಮ ಅಣ್ಣನಿಗೆ ಆ್ಯಕ್ಚುಲಿಗೆ ಸಿಕ್ಕಾಪಟ್ಟೆ ಸರ್ಪ್ರೈಸೇ. ಅಮ್ಮನೂ ಬರಲ್ಲ ಅಂತ ಹೇಳಿದವರು ಸಡನ್ನಾಗಿ ಅವರು ಬಂದಿದ್ದಾರೆ. ನಾನು ಕೂಡ ಸರ್ಪ್ರೈಸಾಗಿ ಬಂದಿರೋದು. ಆ್ಯಕ್ಚುಲಿ ಅಣ್ಣ ನಾವು ಕೇಕೆಲ್ಲ ಕಟ್ ಮಾಡಿ ನಾನು ನಮ್ಮೂರಿಗೆ ಬಂದಾಗ ಫೋನ್ ಮಾಡಿದ್ರು. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಕಣಮ್ಮ, ಅಂದರೆ ಹೇಳ್ದೇನು ಬಂದಿದ್ದೀರಾ, ಬಂದು ನನ್ನ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದರು. ಥ್ಯಾಂಕ್ ಯು ಏನು ಬೇಡ ಅಣ್ಣ. ಸೊ ನಿಮ್ಮ ಈ ಖುಷಿನೇ ನಮ್ಮ ಖುಷಿ. ಸೊ ನೀವು ಖುಷಿ ಆದ್ರಲ್ಲ ಅಷ್ಟೇ ನಮಗೆ ಸಾಕು. ಸೊ ಅವರು ಕೂಡ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಹೇಳಿದೆ ನಾನು. ಆ್ಯಕ್ಚುಲಿ ತುಂಬ ಖುಷಿಪಟ್ಟರು ಅಣ್ಣ. ಸೊ ನಾವು ಹೆಣ್ಮಕ್ಳಾದರೆ ಒಂದು ಎಕ್ಸ್‌ಪ್ರೆಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು, ಹಿಂಗು ಹಂಗು ಅಂತೇಳಿ ಅಲ್ಲೇ ಮಾತಾಡ್ಬಿಡ್ತೀವಿ. ಬಟ್ ಗಂಡು ಮಕ್ಕಳು ಹಾಗಲ್ಲ. ಅವ್ರು ಏನೇ ಆದ್ರೂ ಮನಸಲ್ಲೇ ಖುಷಿ ಪಟ್ಕೋತಾರೆ. ಸೊ ಓಪನ್ನಾಗಿ ಬೇಗ ಹೇಳೋದಿಲ್ಲ. ಸೊ ನಾರ್ಮಲಾಗಿ ಫೋನ್ ಮಾಡಿ ಇಲ್ಲ ಖುಷಿ ಆಯಿತು ಅಂತ ಹೇಳ್ತಾರೆ. ಅವತ್ತಿನ ದಿನ ಅಂತೂ ಅಣ್ಣನೂ ಕೂಡ ಪ್ರತಿಯೊಂದು ನಾನ್ ವೆಜ್ ಐಟಮು ಕೂಡ ತಂದಿದ್ದರು. ಸಿಕ್ಕಾಪಟ್ಟೆ ಅಡುಗೆಗಳು, ಎಲ್ಲರೂ ಬ್ಯುಸಿ. ನಮ್ಮ ಮನೆಯವರು ಹೊರಗಡೆ ಹೋಗಿದ್ದರು. ನಾನು ಪ್ರಮೋಷನ್ ವಿಡಿಯೋ ಅಂತ ಹೇಳಿ ನಾನು ಒಂದು ಅಲ್ಲೇ ಟೈಮ್ ತೆಗೆದುಬಿಟ್ಟೆ. ಸೊ ಹೀಗೆ ಎಲ್ಲರೂ ಬ್ಯುಸಿ ಆಗಿದ್ವಿ. ಫೈನಲಿ ಒಂದು ಚಿಕ್ಕ ಸೆಲೆಬ್ರೇಷನ್ ಆಯಿತು. ಇನ್ನು ಇದಾದಮೇಲೆ ನೆಕ್ಸ್ಟು ರಾಖಿ ಹಬ್ಬ ಕೂಡ ಬರುತ್ತೆ. ನೋಡೋಣ, ರಾಖಿ ಹಬ್ಬದಲ್ಲಿ ನನಗೆ 4 ಜನ ಅಣ್ಣಂದಿರು ನಮ್ಮ ಊರಲ್ಲೇ ಸಿಗ್ತಾರೆ. ಸೊ ಕಿರಣಣ್ಣ ಮಾತ್ರ ನನಗೆ ಬೆಂಗಳೂರಲ್ಲಿ ಸಿಗೋದು. ಅವ್ರು ಬಂದರೆ ಓಕೆ ಇಲ್ಲೇ ಕಟ್ಬೋದು, ಇಲ್ಲ ಅಂದರೆ ಅಲ್ಲಿಗೂ ಹೋಗಿ ಕಟ್ಬರೋಣ ಅಂತ ಈ ವರ್ಷ ಅಂದ್ಕೊಂಡಿದ್ದೀನಿ. ಆದರೆ ಖಂಡಿತ ರಾಖಿ ಹಬ್ಬಕ್ಕೂ ಕೂಡ ಇಲ್ಲಿರೋ ಅಣ್ಣಂದ್ರಿಗೆಲ್ರಿಗೂ ಕಟ್ಬಿಟ್ಟು ಅಲ್ಲೂ ಹೋಗಿ, ಅಂದರೆ ರಾಖಿ ಹಬ್ಬ ಅಮ್ಮ ಹೇಳ್ತಾರೆ ಯಾವಾಗಾದರೂ ಕಟ್ಬೋದು, ಈ ಶ್ರಾವಣ ಮಾಸದಲ್ಲಿ ರಾಖಿ ಯಾವಾಗಾದರೂ ಕಟ್ಬೋದು ಅಂತ ಹೇಳ್ತಾರೆ. ಅಣ್ಣನಿಗೆ ಇನ್ನೊಂದು ಸರ್ಪ್ರೈಸ್ ಅಂದರೆ ನನ್ನ ಮಗಳು ಅಣ್ಣಂಗೆ ಒಂದು ಟೈಟನ್ ವಾಚ್ ಕೊಟ್ಟಳು. ಸೊ ಅದು ಇನ್ನೊಂದು ಸರ್ಪ್ರೈಸು. ಹಾಗೆ ಅಣ್ಣನ ಮಗನೂ ಕೂಡ ಒಂದು ಟೀ ಶರ್ಟ್ ತಂದುಕೊಟ್ರು. ಸೊ ಅಣ್ಣ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅನಿಸುತ್ತೆ ನನ್ನ ಮಗಳು ವಾಚ್ ಕೊಡ್ತಾಳೆ ಅಂತ ಹೇಳಿ. ಆ್ಯಕ್ಚುಲಿ ಅವ್ರು ತುಂಬ ವರ್ಷದಿಂದ ಒಂದೇ ವಾಚ್ ಹಾಕ್ಕೊಂಡಿದ್ರು. ಹಾಗಾಗಿ ಏನಾದರೂ ಕೊಡ್ಸೋಣ ಬಟ್ಟೆ ಗಿಟ್ಟೆ ಅಂತಂದರೆ ಅದು ಮಾಮೂಲಿ ಅವರು ತೊಗೋತಾರೆ. ಹಾಗಾಗಿ ವಾಚ್ ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ವಾಚ್ ತೊಗೊಂಡ್ಬಂದರು. ಅವ್ರಿಗೆ ಆ್ಯಕ್ಚುಲಿ ಇಷ್ಟ ಆಗೋದು ತುಂಬ ಕಷ್ಟ. ಬಟ್ ಫೈನಲಿ ಅವರಿಗೆ ತುಂಬಾ ಇಷ್ಟ ಆಯಿತು. ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾನು ವಾಚು ಅಂತ ಹೇಳಿ. ಇದೆಲ್ಲ ಏನಕ್ಕೆ ಬೇಡಾಗಿತ್ತು ಅಂತ ಹೇಳಿದರು. ಆ್ಯಕ್ಚುಲಿ ಅದು ವಾಚ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ನಮ್ಮಣ್ಣ ಅಂತೂ ಫುಲ್ ಖುಷಿಯಾದರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡಾದಮೇಲೆ ಇನ್ನು ನಾನ್ ವೆಜ್ ಐಟಮಲ್ಲಿ ಫುಲ್ ವೆರೈಟಿ ಅಡುಗೆ ಮಾಡಿದ್ವಿ. ಅಕ್ಕಿ ರೊಟ್ಟಿ, ಕುರಿ ತಲೆ ಸಾರು, ಫ್ರೈಯು, ಮಟನ್ನು, ಇದು ಒಂದು 3-4 ಐಟಮ್ ಮಾಡಿದ್ವಿ. ಫುಲ್ ಅವತ್ತು ಭೋಜನ ಅಂದರೆ ಭೋಜನ. ಹೋಟ್ಲಿಗೆ ಹೋಗೋಣ ಅಂತ ಅಂದರೆ ಹೋಟ್ಲಲ್ಲಿ ಮನೆಗಿಂತ ರುಚಿ ಅಡುಗೆ ಸಿಗೋದಿಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಕಷ್ಟಪಟ್ಟು ಮಾಡಿದ್ರೂ ಇಷ್ಟಪಟ್ಟು ತಿನ್ಬೋದು. ಸೊ ಇದಾಗಿತ್ತು ನಮ್ಮ ಚಿಕ್ಕ ಪುಟ್ಟ ಸೆಲೆಬ್ರೇಷನ್.